ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸವಿರುಚಿ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಈ ಒಂದು ಜೋಳದ ರೊಟ್ಟಿ ಮುಟ್ಟಿಗೆನ ಮಾಡ್ಕೊಂಡು ತಿಂತಾಯಿದ್ರೆ ತಿನ್ನಬೇಕು ಅನಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇಷ್ಟೊಂದು ರೊಟ್ಟಿನ ಮಾಡಿದೆ. ಜೋಳದ ರೊಟ್ಟಿನ ಇಷ್ಟು ರೊಟ್ಟಿ ಮಾಡಿದ್ಬಿಟ್ಟು ಸ್ವಲ್ಪ ಹಿಟ್ಟನ್ನು ಹಿಮ್ಕಿಸ್ಕೊಂಡೆ, ಮುಟ್ಟಿಗೆ ಮಾಡೋಣ ಅಂತಂದ್ಬಿಟ್ಟು. ಯಾಕಂದರೆ ಅಜ್ಜಿ ಕೈ ರುಚಿ ಅಂತಲೇ ಹೇಳ್ಬೋದು. ಅವಾಗೆಲ್ಲ ನಾವು ಸಣ್ಣವರಿದ್ದಾಗ ಈ ಮುಟ್ಟಿಗೆನ ಮಾಡಿಕೊಂಡು ಬಿಸಿ ಬಿಸಿ ರೊಟ್ಟಿ ಮುಟ್ಟಿಗೆ ಮಾಡಿಸ್ಕೊಂಡು ತಿಂತಾಯಿದ್ವಿ. ನಿಜವಾಗ್ಲೂ ಈ ಒಂದು ತುಂಬ ಒಂದು ಒಳ್ಳೆ ಮೆಮೊರಿ ಅಂತಲೇ ಹೇಳ್ಬೋದು. ಇವಾಗ ನಾವು ಕೂಡ ನಮ್ಮ ಮಕ್ಕಳಿಗೆ ಮುಟ್ಟಿಗೆನ ಮಾಡಿಕೊಡೋಣ, ಅದು ಯಾವ ರೀತಿ ಅಂತ ತೋರಿಸ್ಕೊಡೋಣ. ನಿಮಗೆ ಗೊತ್ತಿಲ್ಲದವ್ರಿಗೆ ಸ್ವಲ್ಪ ತಿಳಿಸ್ಕೊಡೋಣ. ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ಮುಟ್ಟಿಗೆನ, ಜೋಳದ ಒಂದು ರೊಟ್ಟಿ ಮುಟ್ಟಿಗೆನ ಯಾವ ರೀತಿ ಮಾಡೋದು ಅಂತ. ತುಂಬ ಹೆಲ್ದಿ ಇರುವಂಥ ಫುಡ್ಡು. ಇಲ್ಲಿ ನೋಡ್ತಾ ಇರ್ಬೋದು, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಕೊತ್ತಂಬರಿ ಮತ್ತು ಖಾರ ಪುಡಿ ತೊಗೊಂಡಿದ್ದೀನಿ. ಇದು ಜೋಳದ ಹಿಟ್ಟು. ಯಾಕಂತಂದರೆ ನಾನು ಮಿಕ್ಸ್ಕೊಂಡಿದ್ನೆಲ್ಲ, ಅದು ಏನಂತಂದರೆ ರೊಟ್ಟಿ ಮಾಡಿಬಿಟ್ಟು ಇಷ್ಟು ಹಿಟ್ಟನ್ನು ಉಳಿಸ್ಕೊಂಡಿದ್ದೀನಿ ಮುಟ್ಟಿಗೆ ಮಾಡೋಣ ಅಂತಂದ್ಬಿಟ್ಟು. ಯಾಕಂತಂದ್ರೆ ಚಿಕ್ಕ ಮಕ್ಕಳಿಗಂತೂ ಇದು ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ನಾನಿಲ್ಲಿ 2 ಮುಟ್ಟಿಗೆ ಮಾಡಿಕೊಡೋಣ ಅಂತಂದ್ಬಿಟ್ಟು ತೋರಿಸ್ತೀನಿ. ಅದರಲ್ಲಿ ಒಂದು ಮುಟ್ಟಿಗೆನ ಮಾಡಿ ನಿಮಗೆ ತೋರಿಸ್ತೀನಿ. ಈ ರೀತಿ ಹಿಟ್ಟಿಗೆ ನಾದಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಈ ಹಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ಸುಮಾರು ವೀಡಿಯೋ ಹಾಕಿದ್ದೀನಿ ಇದೇ ಚಾನಲಲ್ಲಿ. ನೀವು ಕೂಡ ಹೋಗಿ ಒಂದು ವೀಡಿಯೋನ ನೋಡ್ಕೋಬೋದು. ಪದೇ ಪದೇ ಹಾಕಿದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಈ ಹಿಟ್ಟು ಯಾವ ರೀತಿ ರೆಡಿ ಮಾಡೋದು ಅಂತ ಹಿಂದಿನ ವೀಡಿಯೋದಲ್ಲೇ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ರೊಟ್ಟಿ ಮಾಡೋದು ಯಾವ ರೀತಿ ಅಂತ. ಈ 2 ಮುಟ್ಟಿಗೆನ ಮಾಡ್ತೀನಿ, ಅದರಲ್ಲಿ ಒಂದು ಮುಟ್ಟಿಗೆನ ನಿಮಗೆ ತೋರಿಸ್ತೀನಿ, ಓಕೆನಾ? ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ದಪ್ಪನೇ ಮಾಡ್ಕೋಬೇಕು. ಮುಟ್ಟಿಗೆ ಮಾಡ್ತೀವಿ ಅಂತಂದಾಗ ರೊಟ್ಟಿ ಮಾತ್ರ ದಪ್ಪಗೆ ಇರಬೇಕು ಮತ್ತು ಮೆತ್ತಗೆ ಇರಬೇಕು. ರೊಟ್ಟಿ ಮಾತ್ರ ತುಂಬ ಚೆನ್ನಾಗಾಗುತ್ತೆ. ಮುಟ್ಟಿಗೆ ತಿಂತಾ ಇದ್ರೇ ತುಂಬ ರುಚಿಯಾಗುತ್ತೆ. ಪಲ್ಯ ಆಗಿರ್ಬೋದು, ಸೈಡು ಏನೇ ಒಂದು ಬೇಕಾಗಲ್ಲ. ಈ ಒಂದು ಮುಟ್ಟಿಗೆ ಮಾಡ್ಕೊಂಡು ತಿಂತಾಯಿದ್ರೆ ಬಾಯಿ ಕೆಟ್ಟಾಗ ಮತ್ತು ನೆಗಡಿ ಶೀತ ಆದಾಗಂತೂ ಇದು ಮುಟ್ಟಿಗೆ ಮಾಡಿಸಿದ್ದು ಟಿಫನ್ ತಿಂಡಿ ಅಂತ ಹೇಳ್ಬೋದು. 2 ಮುಟ್ಟಿಗೆ ತಿಂದರೆ ಆರಾಮಾಗಿ ಹೊಟ್ಟೆ ಫುಲ್ಲಾಗುತ್ತೆ, ನಿಧಾನ ಕೂಡ ಆಗುತ್ತೆ. ಚಿಕ್ಕ ಮಗಳಿಗಂದ್ರೂ ಅಷ್ಟು ನಿಧಾನ ಇರ್ತಾರೆ ನೋಡಿ, ಈ ರೀತಿ ಮಾಡಿಕೊಟ್ರೆ. ಇಲ್ಲಿ ನೋಡ್ತಿರ್ಬೋದು, ಈ ರೀತಿ ದಪ್ಪ ಮಾಡ್ಕೊಂಡಿದ್ದೀನಿ. ಕೈಲಿಂದನೇ ಮಾಡಿರುವಂಥ ರೊಟ್ಟಿ. ಇವಾಗ ಇದನ್ನು ಬೇಯಿಸ್ಕೊಂಡು ಮುಟ್ಟಿಗೆನ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಆಲ್ರೆಡಿ ಜೋಳ ಹಿಟ್ಟು ಮತ್ತು ಜೋಳ ರೊಟ್ಟಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ ಹಿಂದಿನ ವೀಡಿಯೋದಲ್ಲಿ. ಹೋಗಿ ಚೆಕ್ ಮಾಡ್ಕೊಳ್ಳಿ. ಎಲ್ದಿರುವಂಥ ಫುಡ್ಗಳೇ ನನ್ನ ವೀಡಿಯೋದಲ್ಲಿ ಇರೋದು ಅಂತಲೇ ಹೇಳ್ಬೋದು. ಇವಾಗ ಈ ರೀತಿ ರೊಟ್ಟಿನ ಬೇಯಿಸ್ಕೋಬೇಕು, ಚೆನ್ನಾಗಿ ಬೇಯಿಸ್ಕೊಂಡು. ಅಂದರೆ ರೋಸ್ಟ್ ಮಾಡಬಾರ್ದು, ಯಾಕಂದರೆ ಆಲ್ರೆಡಿ ನಾವು ದಪ್ಪ ಮಾಡ್ಕೊಂಡಿದ್ದೀವಲ್ವ, ರೋಸ್ಟ್ ಆಗಲ್ಲ. ತುಂಬ ಚೆನ್ನಾಗಿ ಉಬ್ಬಿಕೊಳ್ಳುತ್ತೆ. ರೊಟ್ಟಿ ಮಾತ್ರ ಉಬ್ಬಿ ಬರುತ್ತೆ, ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ಅಂದರೆ ಸ್ವಲ್ಪ ಟರ್ನ್ ಮಾಡಿಕೊಂಡ್ರೆ ಸ್ವಲ್ಪ ಉಬ್ಕೊಂಡು ಬರುತ್ತೆ. ಒಂದೇ ಕಡೆ ಬೇಯಿಸ್ಕೊಳ್ಳೋ ಬದಲು ಈ ರೀತಿ ಕೈಲಿಂದ ಒತ್ಕೊಂಡು ರೊಟ್ಟಿನ ಬೇಯಿಸ್ಕೊಂಡು ಸಾಫ್ಟಾಗಿ ಮಾಡ್ಕೋಬೋದು. ಸ್ನೇಹಿತರೆ, ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಒಂದು ಸವಿರುಚಿ ಚಾನಲ್ಗೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇಲ್ಲಿ ನಾನು 2 ರೊಟ್ಟಿನ ಮಾಡಿಟ್ಕೊಂಡಿದ್ದೀನಿ. ಇವಾಗ ಏನಪ್ಪ ಅಂತಂದರೆ, ಇಲ್ಲಿ ನಾನು ಐಟಮ್ಸ್ ತೊಗೊಂಡಿದ್ದೀನಲ್ವ, ಆ ಐಟಮ್ಸನ್ನು ಅಷ್ಟೂ ಹಾಕ್ಕೊತೀನಿ. ನೀವು ಖಾರ ಪುಡಿನ ನೋಡಿಕೊಂಡು ಹಾಕ್ಕೊಳ್ಳೋದಾದ್ರೆ ಹಾಕ್ಕೊಳ್ಳಿ. ತುಂಬ ಖಾರ ಇದ್ದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಲೈಟಾಗಿ ಖಾರ ಇತ್ತು ಅಂದರೆ ಮೀಡಿಯಮ್ಮಾಗಿ ಹಾಕ್ಕೊಳ್ಳಿ. ಯಾಕಂದರೆ ಚಿಕ್ಕ ಮಕ್ಕಳು ತಿನ್ನಬೇಕಂದ್ರೆ ಸ್ವಲ್ಪ ಖಾರ ಕಮ್ಮಿನೇ ಇರಲಿ. ದೊಡ್ಡವ್ರಿಗೆ ಅಂತಂದರೆ ಸ್ವಲ್ಪ ಖಾರ ಜಾಸ್ತಿ ಇದ್ದರೂ ಕೂಡ ನಡೆಯುತ್ತೆ. ಇವಾಗ ಈ ರೀತಿ ಒಂದು ಸಾಂಬಾರು ಮಾಡೋ ಒಂದು ಕಟ್ಗೆದು ತೆಗ್ಗುಂಡಿರುತ್ತೆ ಅಲ್ವಾ, ಅದನ್ನು ಇವಾಗ ಸಣ್ಣಗೆ ಜಜ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡು ಕೈಲಿಂದನೇ ತಿನ್ನಬೇಕು. ಮಿಕ್ಸಿ ಬೇಡ ಸ್ನೇಹಿತರೆ, ಈ ರೀತಿ ಕೈಲಿಂದನೇ ಮಾಡ್ಕೊಂಡು ತಿಂತಾಯಿದ್ರೆ ಅದ್ರ ರುಚಿನೇ ಬೇರೆ. ನಾವು ಇದೇ ಐಟಮ್ಸನ್ನು ಮಿಕ್ಸಿ ಜಾರೆಲ್ಲ ಹಾಕಿ ಪೇಸ್ಟ್ ಮಾಡಿ ನಾವು ಏನೋ ಮುಟ್ಟಿಗೆ ಮಾಡೋದ್ರಿಂದ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಈ ರೀತಿ ಕೈಲಿಂದನೇ ನಾವು ಈ ತೆಗ್ಗುಂಡು ತಗೊಂಡು ತಿಕ್ತಾಯಿದ್ದೀನಿ ಅಲ್ವಾ, ಇದೇ ರೀತಿ ತಿಕ್ಕಿ ನೀವು ಮುಟ್ಟಿಗೆ ಮಾಡ್ಕೊಂಡು ತಿಂತಾಯಿದ್ರೆ ತಿಂತಾನೇ ಇರಬೇಕನ್ಸುತ್ತೆ. ಯಾರಿಗಿಷ್ಟ ಇರಲ್ಲ ಹೇಳಿ ಈ ಥರದ ಮುಟ್ಟಿಗೆ? ತುಂಬ ಎಲ್ಲ ಜನ ಇಷ್ಟಪಟ್ಟು ತಿಂತಾರೆ. ನನಗಿಲ್ಲಿ ಒಂದಕ್ಕೆ ಆಗೋವಷ್ಟು ನಾನಿಲ್ಲಿ ಐಟಮ್ಸ್ ಹಾಕ್ಕೊಂಡಿದ್ದೀನಿ. ಇನ್ನೊಂದು ರೊಟ್ಟಿಗೆ ನಾನು ಹಸಿಮೆಣ್ಸಿಗೆ ಪೇಸ್ಟ್ ಮಾಡಿ ತಿಂತೀನಿ. ಜಸ್ಟ್ ಇದು ಒಂದು ಖಾರ ಪುಡಿಯಿಂದ ಮಾಡಿರೋಂಥದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ. ನೋಡ್ತಿರ್ಬೋದು, ಜವಾರಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಜವಾರಿ ಬೆಳ್ಳುಳ್ಳಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಘಮ ಬರುತ್ತೆ, ಘಮ ಅಂತ ಬರುತ್ತೆ. ಜಸ್ಟ್ ಈ ಥರನೇ ಹಿಂಗೆ ಕುಟ್ತಾಯಿದ್ದೀನಲ್ವ, ಈ ಕುಟ್ತಾ ಇದ್ರೇ ನನಗೆ ಘಮ ಅಂತ ಬರುತ್ತೆ, ಅಷ್ಟು ಪರಿಮಳ ಬರುತ್ತೆ. ಯಾಕಂತಂದರೆ ನಾನು ತೊಗೊಂಡಿರೋದು ಹೈಬ್ರಿಡ್ ಬೆಳ್ಳುಳ್ಳಿ ಅಲ್ಲ, ಜವಾರಿ ಬೆಳ್ಳುಳ್ಳಿ. ತುಂಬ ಚೆನ್ನಾಗಿ ಘಮ ಬರುತ್ತೆ, ಓಕೆನಾ? ಇವಾಗ ನೋಡ್ತಾ ಇರ್ಬೋದು, ಇದು ಆಲ್ರೆಡಿ ಕಂಪ್ಲೀಟಾಗಿ ಖಾರ ರೆಡಿ ಆಯಿತು.
ನಾನಿಲ್ಲಿ ಮೆತ್ತಿಗೆ ಮಾಡ್ಕೊಂಡಿದ್ದೀನಿ ರೊಟ್ಟಿ. ಇನ್ನೂ ಬಿಸಿ ರೊಟ್ಟಿಗೆ ಮಾಡ್ಕೋಬೇಕು ಅಂತಂದರೆ ಫಸ್ಟ್ ಈ ಖಾರನ ಮಾಡಿಟ್ಕೊಳ್ಳಿ. ಅದಾದಮೇಲೆ ರೊಟ್ಟಿ ಬೇಯಿಸ್ಕೊಂಡು ಬಿಸಿ ಬಿಸಿ ರೊಟ್ಟಿನ ನೀವು ತಿಕ್ಕೋಬೋದು. ಓಕೆನಾ? ಇವಾಗ ನೋಡ್ತಾ ಇರ್ಬೋದು, ಒಂದು ರೊಟ್ಟಿ ಈ ರೀತಿ ಎಲ್ಲ ಖಾರನ ಸವರ್ಕೋತೀನಿ. ಈ ರೊಟ್ಟಿ ಆಮೇಲೆ ತೊಗೊತೀನಿ. ಇದಕ್ಕೆ ನೀವು ಬೇಕಾದರೆ ತುಪ್ಪ ಆಗಿರ್ಬೋದು, ಬೆಣ್ಣೆ ಆಗಿರ್ಬೋದು ಹಾಕ್ಬೋದು. ನಾನು ಆಯಿಲ್ ಹಾಕ್ಬಿಟ್ಟು ಈ ಒಂದು ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ. ಈ ಬಿಸಿ ರೊಟ್ಟಿಗೆ ನೀವು ಬೆಣ್ಣೆ ಹಾಕ್ಕೊಂಡು ಈ ರೀತಿ ಮುಟ್ಟಿಗೆ ಮಾಡೋದ್ರಿಂದ ತುಂಬ ರುಚಿಯಾಗುತ್ತೆ. ಅದು ಕೂಡ ನಿಮಗೇನಾದರೂ ಖಾರ ಅನಿಸಿದ್ರೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬೆಣ್ಣೆ ಹಾಕ್ಕೊಳ್ಳಿ, ಇಲ್ಲಾಂದರೆ ತುಪ್ಪ ಹಾಕ್ಕೊಳ್ಳಿ. ಎಲ್ಲದಕ್ಕೂ ಮೂರೂ ಹೊಂದ್ಕೊಳುತ್ತೆ. ಓಕೆನಾ? ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಮುಟ್ಟಿಗೆನ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ರೊಟ್ಟಿ ಏನಿದೆ ಅಲ್ವಾ, ಇವಾಗ ನೀಟಾಗಿ 2 ಕೈಯಿಂದ ನೀಟಾಗಿ ಚೆನ್ನಾಗಿ ಪುಡಿ ಮಾಡಿಕೊಂಡು ಈ ರೀತಿ ನಾದ್ಕೋಬೇಕು. ನಾದ್ತಾ ಇದ್ರೇ ಕೈಯಲ್ಲಿ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ತುಂಬಿಕೊಳ್ಳುತ್ತೆ. ನಿಜವಾಗ್ಲೂ ಅಷ್ಟು ರುಚಿಯಾಗಿತ್ತು, ತುಂಬ ರುಚಿಯಾಗಿತ್ತು. ತಿಂತಾ ಇದ್ದರೆ ತಿನ್ಬೇಕನ್ಸುತ್ತೋ ಈ ಜೋಳದ ಒಂದು ಮುಟ್ಟಿಗೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಖಂಡಿತವಾಗ್ಲೂ ನಮ್ಮ ಬಾಲ್ಯದ ನೆನಪು ನೆನಪು ಮಾಡಿಕೊಂಡು ಈ ರೊಟ್ಟಿ ಮುಟ್ಟಿಗೆನ ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ. ಯಾಕಂತಂದರೆ ಅಜ್ಜಿ ಮಾಡಿಕೊಡ್ತಾಯಿದ್ರು ಈ ರೀತಿ ರೊಟ್ಟಿ ಮುಟ್ಟಿಗೆನ. ನನಗೆ ಅಷ್ಟೊಂದು ರೊಟ್ಟಿ ಮಾಡಿದ್ನಲ್ವ, ಸುಮ್ಮನೆ ರೊಟ್ಟಿ ಮಾಡೋದು ಬೇಡ, ಈ ಜೋಳದ ಮುಟ್ಟಿಗೆ ಮಾಡ್ಕೊಂಡು ತಿನ್ನೋಣ ಅಂತಂದು ತುಂಬ ಆಸೆ ಆಯಿತು. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಒಂದು ಜೋಳದ ಮುಟ್ಟಿಗೆನ. ಕ್ಲೀನಾಗಿ ಎಲ್ಲ ಕಡೆ ಅದು ಖಾರ, ಬೆಳ್ಳುಳ್ಳಿ, ಉಪ್ಪು ಮತ್ತು ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಅದೆಲ್ಲ ನೀಟಾಗಿ ಕಲಿಸ್ಕೋಬೇಕು. ಮೆತ್ತಗೆ ನಾದ್ಕೊಂಡ್ರೆ ನಮಗೆ ಉಂಡೆ ಕಟ್ಟಲಿಕ್ಕೆ ಈಸಿ ಆಗುತ್ತೆ. ಅಷ್ಟೇ ಟೇಸ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು, ಇದು ಉಂಡೆ ಕಟ್ಟಲಿಕ್ಕೆ ಆರಾಮಾಗಿ ನಮಗೆ ರೆಡಿ ಆಯಿತು. ನೋಡಿದ್ರಲ್ವ ಸ್ನೇಹಿತರೆ, ಜೋಳದ ಮುಟ್ಟಿಗೆನ ಯಾವ ರೀತಿ ಮಾಡೋದು, ಜೋಳದ ರೊಟ್ಟಿ ಮುಟ್ಟಿಗೆನ ಯಾವ ರೀತಿ ಮಾಡೋದು. ನಮ್ಮ ಉತ್ತರ ಕರ್ನಾಟಕದಲ್ಲಂತೂ ತುಂಬ ಫೇಮಸ್ಸು. ಕೇಳ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ. ಜೋಳದ ಮುಟ್ಟಿಗೆ ಅಂದ ತಕ್ಷಣ ಬಾಯಲ್ಲಿ ಜೂಳು ಅಂತ ನೀರು ಬರುತ್ತೆ. ನೋಡ್ತಾ ಇದ್ದರೆ ನಿಮ್ಗೆ ಕೂಡ ಹಾಗೆ ಅನಿಸ್ಬೋದು ಅಲ್ವಾ? ನೋಡ್ತಾ ಇರ್ಬೋದು, ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಪಲ್ಯ ಎಲ್ಲ ತಿನ್ನಲ್ಲ ಅಂತಂದರೆ ಈ ರೀತಿ ಜೋಳದ ಮುಟ್ಟಿಗೆನ ಮಾಡಿ ಕೊಡ್ಬೋದು. ವೀಕ್ಲಿ ಒಂದು 2-3 ಟೈಮ್ ಆದರೂ ನೀವು ಮಾಡಿಕೊಂಡು ತಿನ್ಬೋದು. ಈ ಒಂದು ಬೆಳಗ್ಗೆ ನಾಷ್ಟ ಅಂತೂ ಹೇಳಿ ಮಾಡಿಸಿದ ತಿಂಡಿ ಅಂತ, ಆರೋಗ್ಯಕರವಾದ ಒಂದು ತಿಂಡಿ ಅಂತಲೇ ಹೇಳ್ಬೋದು. ಒಂದು 2 ಮುಟ್ಟಿಗೆ ತಿಂದರೆ ಆಯಿತು. ಇಷ್ಟು ನಿಧಾನ ಆಗಿರ್ತಾರೆ ಅಂತಂದರೆ ಅಷ್ಟೇ ನಿಧಾನ ಇರ್ತಾರೆ, ಹೊಟ್ಟೆ ಫುಲ್ಲಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಎಷ್ಟು